ಬರೋದಕ್ಕೆ ಅವುಗಳು ಏನ್ ಮಾಡಲ್ಲ, ಇಷ್ಟಪಡೋದಿಲ್ಲ. ಆದ್ರೆ ಯೇಸು ಪುನಃ ನಿನ್ನ ಬಳಿಗೆ ಬರುವಾಗ, ನೀನು ಪುನಃ ದೇವರ ಒಂದು ಸನ್ನಿಧಾನಕ್ಕೆ ಬರುವಾಗ, ನಿನ್ನ ದುರಾತ್ಮ ಶಕ್ತಿ ಒಂದಲ್ಲ 6,000 ದುರಾತ್ಮಗಳು ನಿನ್ನನ್ನು ಹಿಡಿದ್ರು ಕೂಡ ಆ ದುರಾತ್ಮಗಳಿಂದ ದೇವರು ನಿನ್ನನ್ನು ಏನ್ ಮಾಡ್ತಾನೆ, ಬಿಡುಗಡೆ ಮಾಡ್ತಾನೆ. 7 ದೆವ್ವಗಳು ಹಿಡಿದಿರ್ತಕ್ಕಂಥ ಮಗ್ದಲೇನ ಮರಿಯಳಿಗೆ ದೇವರು ಬಿಡುಗಡೆಯನ್ನ ಕೊಟ್ಟ. ಯಾವಾಗ ಅವರು ದೇವರ ಸಮೀಪದಲ್ಲಿ ಬಂದಾಗ. ಈ ಸೌಲನ್ನು ತನ್ನ ಜೀವಿತವನ್ನ ತಿದ್ದಿಕೊಳ್ಳಲಿಲ್ಲ, ದೇವರ ಕಡೆಗೆ ತಿರುಗಿಕೊಳ್ಳಲಿಲ್ಲ, ತನ್ನನ್ನು ಅಭಿಷೇಕಿಸತಕ್ಕಂಥ ಸಮುವೇಲನ ಮಾತನ್ನ ಕೇಳಲಿಲ್ಲ, ತಳ್ಳಿಬಿಟ್ಟ. ಪ್ರವಾದಿಯ ಮಾತನ್ನ ಕೇಳಲಿಲ್ಲ, ಗುರುವಿನ ಮಾತಿಗೆ ಗೌರವ ಕೊಡದೆ ಅವಿಧೇಯನಾಗಿ ನಡೆದುಕೊಂಡ ಪ್ರೇರ. ಮೊದಲನೇ ಸಮುವೇಲ 15:35 ನಾವು ನೋಡ್ತಾ ಇದ್ದೇವೆ. ಸತ್ಯವೇದ ಈ ರೀತಿಯಾಗಿ ಹೇಳ್ತಾ ಇದೆ, ಮೂರನೇದಾಗಿ ದೇವರಿಗೆ ಮತ್ತು ತನ್ನನ್ನು ಅಭಿಷೇಕಿಸಿರ್ತಕ್ಕಂಥ ಗುರುವಿಗೆ ದುಃಖವನ್ನ ಉಂಟು ಮಾಡ್ತಾ ಇದ್ದಾನೆ ಪ್ರೇರೆ. ಮೂರನೇದಾಗಿ ದೇವರಿಂದ ದೂರವಾದ್ರೆ ದೇವರಿಗೆ ದುಃಖವನ್ನ ತರುವಂತ ವ್ಯಕ್ತಿ ಆಗಿರ್ತೀವಿ. ಉತ್ತರ ಸರಿ. ಸಮುವೇಲನು ಜೀವದಿಂದ ಇರುವವರೆಗೂ ಸೌಲನನ್ನು ನೋಡುವುದಕ್ಕೆ ಹೋಗಲಿಲ್ಲ. ಹಲ್ಲೆಲೂಯಾ. ಯಾರು ದುಃಖ ಪಡ್ತಾ ಇದ್ದಾರೆ? ದೇವರು ಪಶ್ಚಾತ್ತಾಪ ಪಟ್ಟು. ಯಾರು ದುಃಖ ಪಡ್ತಾ ಇದಾರೆ ಅಂತ ಹೇಳ್ತದೆ ವಾಕ್ಯ. ಯಾರು ದುಃಖ ಪಡ್ತಾ ಇದಾರ್ರಿ? ಗುರು ದುಃಖ ಪಡ್ತಾ ಇದ್ದಾನೆ. ಯಾಕೆ ಹೇಳ್ರಿ? ಆತನು ಅವತ್ತಿನ ದಿವಸವೇ ಆತನನ್ನು ಹುಡುಕಿಕೊಂಡು ಬಂದಿರೋದು, ಅವತ್ತಿನ ದಿವಸ ಆತನ ಸಂಗಡ ಎನ್ಕೌಂಟರ್ ಆಗಿರುವಂತ, ಅವತ್ತಿನ ದಿವಸವೇ ದೇವರು ಹೇಳ್ತಾ ಇದ್ದಾನೆ ಈತನನ್ನು ಅಭಿಷೇಕ ಮಾಡಿಬಿಡು ಅಂತ. ಆತನ ಹಿನ್ನೆಲೆ ಚರಿತ್ರೆ ಏನನ್ನೂ ಕೂಡ ಹೆಚ್ಚಾಗಿ ನೋಡದೆ, ಆತನು ಅನುತ್ತೀರ್ಣವಾದಂಥ ಸ್ಥಿತಿಯಲ್ಲಿ ಇದ್ದಾಗಲೂ ಕೂಡ ಆತನನ್ನು ತೇರ್ಗಡಿಸಿ ಅರಸನಾಗುವುದಕ್ಕೆ ಏನ್ ಮಾಡಿದ್ರು? ಅಭಿಷೇಕ ಮಾಡಿದ್ರು. ಆದರೆ ಆತನು ಅವಿಧೇಯನಾಗಿ ದೇವರ ಮಾತಿಗೆ ಸಂಪೂರ್ಣವಾಗಿ ವಿರುದ್ಧವಾದಂಥ ರೀತಿಯಲ್ಲಿ ನಡೆದುಕೊಳ್ಳುವವನಾಗಿ ದೇವರನ್ನ ಏನ್ ಮಾಡ್ತಾ ಇದ್ದಾನಂತೆ? ದುಃಖ ಪಡಿಸ್ತಾ ಇದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ಒಂದು ವೇಳೆ ನೀನು ದೇವರಿಂದ ದೂರವಾದ್ರೆ ಮೊದಲನೇದಾಗಿ ದುಃಖ ಪಡುವವರು ಯಾರಾಗಿರ್ತಾರ್ರಿ? ದೇವರಾದ್ರೆ ಎರಡನೇದಾಗಿ ದುಃಖ ಪಡುವಂತರು ಯಾರಾಗಿರ್ತಾರ್ರಿ? ನಿನ್ನ ಸಭೆಯ ನಾಯಕನಾಗಿರ್ತಾನೆ, ಸಭಾ ಪಾಲಕನಾಗಿರ್ತಾನೆ ಪ್ರೇರೆ. ಯಾಕೆ ಹೇಳ್ರಿ? ಎಷ್ಟೋ ಸ್ಥಿತಿಯಲ್ಲಿ ನೀವು ಪ್ರಾರಂಭದಲ್ಲಿ ಏನಂತ ಹೇಳ್ತಾರೆ,